ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು 3 ದಿನದ ಹಿಂದಿನ ವಿಡಿಯೋ ಇದು. ನಾನು ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೆ. ರಾಜಗಿರಿ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದೆ, ಹಾಗೆ ಪಾಲಕ್ ಕೂಡ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೆ. ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ನಾನು 2ನೇ ಸರಿ ಹಾರ್ವೆಸ್ಟ್ ಮಾಡ್ತಾ ಇರೋದು. ತುಂಬಾ ಮಳೆ ಆಗ್ತಾ ಇತ್ತು. ಮೊನ್ನೆ ಮಳೆ ಸ್ವಲ್ಪ ಕಡಿಮೆ ಆಗಿ ಒಂಚೂರು ಬಿಸಿಲು ಬಂದಂಗೆ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಾನು ಊರಿಗೆ ಹೋಗಿದ್ದರಿಂದ ಪಾಲಕ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿರಲಿಲ್ಲ. ಇವಾಗ ನಾನು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಳ್ಕೊಂಬಿಟ್ಟಿತ್ತು. ನಾನು ಹಾರ್ವೆಸ್ಟ್ ಮಾಡದೇ ಇರೋದಕ್ಕೆ ಒಂದು ಸ್ವಲ್ಪ ಎಲೆಗಳೆಲ್ಲ ಕೊಳ್ತೋದಂಗಾಗಿತ್ತು. ಹಾಗಾಗಿ ನಾನು ತೆಗ್ದೆ. ನೋಡಿ, ಒಂದು ಪುಟ್ಟಿ, ದೊಡ್ಡ ಪುಟ್ಟಿಯಲ್ಲಿ ಒಂದು ಪುಟ್ಟಿಯಷ್ಟು ಬಂತು. ಒಂದಿಷ್ಟು ಕೊಳ್ತೋಗಿದೆ ಇದರಲ್ಲೇ. ಅದನ್ನೆಲ್ಲ ನಾನು ತೆಗೆದುಬಿಡ್ತೀನಿ. ಹಾಗೆ ಹಳದಿ ಆಗಿತ್ತು ಕೆಲವೊಂದು ಎಲೆ ಎಲ್ಲ. ಯಾಕಂದರೆ ನಾವು ತುಂಬ ದಿನ ಬಿಟ್ಬಿಟ್ರೆ ಆ ಎಲೆನ ಅದು ಹಳದಿ ಆಗಿಬಿಡುತ್ತೆ. ಅದನ್ನು ಕೂಡ ನಾನು ತೆಗ್ದಿದ್ದೀನಿ. ತೆಗೆದ್ಬಿಟ್ಟು ಕಂಪೋಸ್ಟಿಗೆ ಹಾಕ್ತೀನಿ. ಇದಿಷ್ಟನ್ನು ಇದಕ್ಕೇನು ಹುಳ ಹತ್ಕೊಂಡಿಲ್ಲ, ಹಣ್ಣು ಹರಿದಿದೆ ಎಲೆ ಎಲ್ಲ. ಇದಕ್ಕೆ ನಾನು ಮತ್ತೆ ಕಿಚನ್ ಕಂಪೋಸ್ಟ್ ಇಲ್ಲ ವರ್ಮಿ ಕಂಪೋಸ್ಟನ್ನು ಹಾಕ್ತೀನಿ. ಮತ್ತು ಎಲೆಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಕೊಳ್ತೋಗಿರೋ ಎಲೆಗಳನ್ನ ಅದರಲ್ಲೇ ಬಿಡಬಾರ್ದು, ಇಲ್ಲಾಂದರೆ ಗಿಡನೂ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಬೇಗ ಒಣಗಲ್ಲ ಮಣ್ಣು. ಹಾಗಾಗಿ ಇದಕ್ಕೆ ಮತ್ತೆ ಕಂಪೋಸ್ಟ್ ಹಾಕಿದ್ರೆ ಅದಕ್ಕೂ ಕೂಡ ಒಂದು ಎನರ್ಜಿ ಇರುತ್ತೆ. ನೋಡಿ, ಮಳೆ ಬಂದಿರೋದ್ರಿಂದ ವಾತಾವರಣ ತುಂಬ ಚೆನ್ನಾಗಿದೆ. ಹಾಗೆ ಗಿಡಗಳು ಕೂಡ ಅಷ್ಟೇ ತುಂಬಾ ಖುಷಿಯಾಗಿರುತ್ತೆ. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಖುಷಿ ಇದೆ ಅಂತ. ಎಲ್ಲ ಗಿಡದಲ್ಲೂ ಹೂಗಳು ತುಂಬಾ ಚೆನ್ನಾಗಿ ಬಿಡೋಕ್ಕೆ ಶುರು ಮಾಡಿದೆ. ಇನ್ನು ತರಕಾರಿ ಕೂಡ ಬರೋಕ್ಕೆ ಶುರು ಆಗುತ್ತೆ ಈಗ ನನ್ನ ಗಾರ್ಡನ್ನಲ್ಲಿ. ನಿಮಗೆ ಒಂದೊಂದಾಗೆ ನಾನು ತೋರಿಸ್ತಾ ಹೋಗ್ತೀನಿ. ನಾವು ಸ್ವಲ್ಪನೇ ನಾವು ತರಕಾರಿ ತೆಗೆದು ಕೂಡ ಅದೊಂದು ಖುಷಿನೇ ಬೇರೆ ಇರುತ್ತೆ. ನಮ್ಮ ಮನೆಯಲ್ಲಿ ಬೆಳೆದಿರುವಂಥದ್ದು ಅಂತ ನಾವೇ ಬೆಳೆದಿರೋದ್ರಿಂದ ಅದ್ರ ಬಗ್ಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಹೇಗಿದೆ ತರಕಾರಿ ಅನ್ನೋದು. ನೋಡಿ, ಮಾರ್ನಿಂಗ್ ಗ್ಲೋರಿ ಇದರಲ್ಲಿ ವೈಟ್ ಇದೆ, ಒಳಗಡೆ ಒಂದು ಸ್ವಲ್ಪ ಪಿಂಕಿಶ್ ಇದೆ. ಕ್ಯಾಮ್ರಾನಲ್ಲಿ ಅಷ್ಟು ಸರಿಯಾಗಿ ಕಾಣ್ತಿಲ್ಲ ಅದು. ಹಾಗೆ ಒಂದು ಬ್ಲೂ ಇದೆ, ಇದು ಸ್ವಲ್ಪ ಲೈಟ್ ಬ್ಲೂ ಇದೆ. ಇನ್ನೊಂದು ಡಾರ್ಕ್ ಬ್ಲೂ ಇದೆ ನನ್ನ ಹತ್ರ, ಅದು ಇನ್ನೊಂದು ಪಾಟಲ್ಲಿದೆ. ಇದು ಒಂದೇ ಪಾಟಲ್ಲಿ ಇರೋದ್ರಿಂದ ನಾನು ಎರಡನ್ನೂ ಸಪ್ರೇಟ್ ಮಾಡಿ ಅದೇ ಇದರಲ್ಲೇ ಬಳ್ಳಿನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಬೇರೆ ಜಾಗದಲ್ಲಿ ಇಟ್ಕೊಂಡೆ. ನೋಡಿ, ಬದನೆಕಾಯಲ್ಲಿ ಒಂದು ಬದನೆಕಾಯಿ ಬಿಟ್ಟಿತ್ತು. ಒಂದೇ ಬಿಟ್ಟಿರೋದ್ರಿಂದ ಹಾಗೆ ತೆಗ್ದುಬಿಟ್ಟೆ. ದೊಡ್ಡದಾಗಿಬಿಟ್ರೆ ಬಲ್ತಿರೋ ಬದನೆಕಾಯಿ ಅಷ್ಟು ಟೇಸ್ಟಾಗಿರಲ್ಲ. ಆದರೆ ನಮ್ಮ ರೊಟ್ಟಿ ಊಟದ ಜೊತೆಗೆ ಇದು ಹಸಿ ಬದನೆಕಾಯಿನ ತಿನ್ನೋದು ತುಂಬಾ ರುಚಿಯಾಗಿರುತ್ತೆ. ಎಲ್ಲ ಗಿಡದಲ್ಲೂ, ಬದನೆಕಾಯಿ ಗಿಡದಲ್ಲೂ ಹೂ ಬಿಟ್ಟಿದೆ. ಇನ್ನೇನು ಕಾಯಿ ಬರೋಕ್ಕೆ ಶುರು ಆಗುತ್ತೆ. ಹಾಗೆ ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಪಾಟು ತರಿಸಿದ್ದೆ ನಾನು. ಪ್ಯಾಕಿಂಗ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಸೆರಾಮಿಕ್ ಪಾಟ್. ಇದು ಒಡೆದೋಗ್ಬಾರ್ದು ಅನ್ನೋಕ್ಕೋಸ್ಕರ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಇವ್ರ ಪ್ಯಾಕಿಂಗ್ ತುಂಬಾ ಇಷ್ಟ ಆಯಿತು ನನಗೆ. ಪ್ಯಾಕಿಂಗ್ ತೆಗೆಯೋದ್ರಲ್ಲೇ ಸ್ವಲ್ಪ ಸಾಕಾದಂಗೆ ಆಯಿತು, ಯಾಕಂದರೆ ಅಷ್ಟು ಗಟ್ಟಿಯಾಗಿ ಮಾಡಿ ಕಳಿಸಿದ್ದಾರೆ. ಸೆರಾಮಿಕ್ ಪಾಟ್ ಆಗಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವ್ರು ಚೆನ್ನಾಗೇ ಪ್ಯಾಕಿಂಗ್ ಮಾಡಿದ್ದಾರೆ. ಈ ಪಾಟನ್ನು ನಾನು 205 ರೂಪಾಯಿಗೆ 4ನ ತರಿಸಿದ್ದೀನಿ. ಆಫರಲ್ಲಿತ್ತು ಅವತ್ತು. ಫ್ಲಿಪ್ಕಾರ್ಟಿಂದ ತರಿಸಿರುವಂಥದ್ದು ನಾನು. ನೋಡಿ, ಮೇಲೆ ಒಂದು ಥರ್ಮೋಕೋಲ್ ಶೀಟನ್ನು ಹಾಕಿದ್ದಾರೆ, ಅಂದರೆ ಒಡೆಯಲ್ಲ ಅನ್ನೋಕ್ಕೋಸ್ಕರ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿದರು. ನೋಡಿ, ಚಿಕ್ಕದಿದೆ. ನಾನು ಮೊನ್ನೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ಪಾಟಿಂದು, ಅದಕ್ಕಿಂತ ಒಂಚೂರು ಚಿಕ್ಕದಿದೆ ಇದು. ಆದರೂ ಪರವಾಗಿಲ್ಲ, ಗಿಡಗಳನ್ನು ನಾವು ಹಾಕ್ಕೋಬೋದು. ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು 4ರದ್ದು ಪ್ಯಾಕ್ ಬುಕ್ ಮಾಡಿರೋದ್ರಿಂದ ಒಂದೇ ಕಲರಲ್ಲಿ ಬುಕ್ ಮಾಡಿದ್ದೆ ನಾನು. ಇದರಲ್ಲಿ ಡಿಫ್ರೆಂಟ್ ಕಲರ್ಸು ಇದೆ, ಸೇಮ್ ಕಲರ್ಸು ಇದೆ. ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಚೆನ್ನಾಗಿ ಅನ್ನಿಸ್ತು. ನಾನು ನೋಡಬೇಕು, ಚೆನ್ನಾಗಿಲ್ಲ ಅಂದರೆ ವಾಪಸ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿದೆ. ನಾನು ಇದನ್ನು ಇಟ್ಕೋತೀನಿ. ಚೆನ್ನಾಗಿರೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಸೆರಾಮಿಕ್ ಆಗಿರೋದ್ರಿಂದ ವೇಟ್ ಕೂಡ ಇದೆ, ಶೈನಿಂಗ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ನೇಕ್ ಪ್ಲ್ಯಾಂಟು, ಮನಿ ಪ್ಲ್ಯಾಂಟು ಎಲ್ಲನೂ ಹಚ್ಬೋದು. ತೀರಾ ಏನು ಸಣ್ಣದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.